ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಪ್ರತಿ ಸತಿ ನಾನೊಂದು ಹಲವಾರು ರೀತಿಯ ಬಟ್ಟೆಗಳನ್ನ ಹಾಕ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬಟ್ಟೆಗಳನ್ನ ಹಾಕ್ತೀರಾ. ಬಟ್ ಬಟ್ಟೆ ತಗೊಂಡಾಗ ಕೆಲವೊಂದ್ಸತಿ ಡಿಸ್ಕೌಂಟ್ ಕೇಳ್ತೀವಿ, ಕೆಲವೊಂದ್ಸತಿ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಕ್ಕಾಪಡೆ ಬೆಲೆ ಇರುತ್ತೆ. ಅಲ್ಲ, ಈ ಬಟ್ಟೆಗಳು ತಯಾರು ಮಾಡೋದು ಹೇಗೆ? ಪ್ರತಿಯೊಂದು ಬಟ್ಟೆ ನಾವು ಅಂಗಡಿಯಲ್ಲಿ ನೋಡಿದಾಗ ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಬಟ್ ಪ್ರತಿಯೊಂದು ಬಟ್ಟೆನ ಎಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿರ್ತಾರೆ ಗೊತ್ತಾ? ಒಂದು ಬಟ್ಟೆ ಮಾಡೋದಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ, ತುಂಬ ಜನ ವರ್ಕರ್ಸ್ ಸೇರಿನೇ ಅದು ಸಾಧ್ಯ ಆಗೋದು. ಕಟ್ಟಿಂಗ್ ಮಾಡೋದ್ರಿಂದ, ಬಟನ್ ಹಾಕೋದ್ರಿಂದ, ಸ್ಟಿಚಿಂಗ್ ಮಾಡೋದ್ರಿಂದ, ಪಾಕೆಟ್ಸ್ ಮಾಡೋದ್ರಿಂದ, ಮೈನ್ಯೂಟ್ ಡೀಟೇಲ್ಸ್ಗೆ ಹಲವಾರು ಜನ ಸೇರಿರ್ತಾರೆ. ನಾನು ಇರುವಂಥ ಏರಿಯಾದಲ್ಲಿ ತುಂಬ ಗಾರ್ಮೆಂಟ್ಸ್ ಇದೆ. ಸೊ ನನಗೆ ಗೊತ್ತಾಯಿತು ಇಲ್ಲಿ ಗಾರ್ಮೆಂಟ್ಸಲ್ಲಿ ಬಟ್ಟೆ ತಯಾರು ಮಾಡ್ತಾರೆ ಅಂತ. ಸೊ ಐ ಥಾಟ್ ಓಕೆ, ಇಂಥ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನಾನಂತೂ ನೋಡಲೇಬೇಕು. ಬಿಕಾಸ್ ನಮ್ಮ ಲೈಫಲ್ಲಿ ಈ ಥರದ ಹೊಸ್ತನದು ಕಲಿಯೋದಕ್ಕೆ ತುಂಬಾ ಇದೆ. ಅಂಥ ಒಂದು ಚಾನ್ಸ್ ಸಿಕ್ಕಿದಾಗ ಬಿಡಬಾರ್ದಲ್ವಾ? ಲೆಟ್ಸ್ ಗೆಟ್ ಇನ್. ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ಒಂದು ಗಾರ್ಮೆಂಟ್ಸ್ಗೆ ಹೋಗೋಣ. ಕಮ್ ಆನ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡುವಂಥ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಹೊರಗಡೆಯಿಂದ ನೋಡೋದಕ್ಕೆ ಈ ಥರ ಇದೆ. ಫಸ್ಟ್ ಸ್ಟೆಪ್ ಮೆಟೀರಿಯಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ? ಯಾವ ಮೆಟೀರಿಯಲ್ ಇರುತ್ತೆ, ಏನು ಹೊಲಿಬೇಕು, ಅದ್ರ ತಕ್ಕಂತೆ ಮೆಷರ್ಮೆಂಟ್ ಮಾಡಿ ಕಟ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ಸ್ಟೆಪ್ ಬರೋದೇ ಕಟ್ಟಿಂಗ್. ಸೊ ಇಲ್ಲಿ ನೀಟಾಗಿ ಮೆಟೀರಿಯಲ್ನ ಪ್ಲೇಸ್ ಮಾಡಿ ವಿದೌಟ್ ಎನಿ ವ್ರಿಂಕಲ್ಸ್ ಕರೆಕ್ಟ್ ಮೆಷರ್ಮೆಂಟ್ಸ್ಗೆ ಕಟ್ ಮಾಡಬೇಕಾಗುತ್ತೆ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಈ ಮೆಟೀರಿಯಲ್ಸ್ನ ಯಾರು ತಂದ್ಕೊಡ್ಬೋದು? ಫಾರ್ ಎಕ್ಸಾಂಪಲ್, ಇವಾಗ ನಾನೇ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ನನಗೆ ಫ್ರಾಕ್ಸ್ ಅಥವಾ ನೈಟ್ ಡ್ರೆಸ್ ಹೊಲಿಸ್ಬೇಕು ಅಂದರೆ ನಾನು ಅವ್ರಿಗೆ ಮೆಟೀರಿಯಲ್ನ ತಂದ್ಕೊಡ್ಬೇಕು. ನನಗೆ ಯಾವ್ದು ಸೂಕ್ತ ಅನಿಸುತ್ತೆ ಅದ್ರ ಜೊತೆಗೆ ನಾನು ಅವ್ರಿಗೆ ಪ್ಯಾಟರ್ನ ಕೂಡ ಹೇಳಿಡ್ಬೇಕಾಗತ್ತೆ. ಅವರೊಂದು ಸ್ಯಾಂಪಲ್ ಮಾಡ್ತಾರೆ, ಅದು ಓಕೆ ಅಂದಮೇಲೆ ಈ ಥರದ ಬಲ್ಕ್ ಆರ್ಡರ್ನ ಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ಕಟಿಂಗ್ ಆಯಿತಾ? ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ಮತ್ತೆ ಕಟ್ಟಿಂಗ್ ಕಂಟಿನ್ಯೂ ಆಗಬೇಕು. ಬಿಕಾಸ್ ಹಲವಾರು ಪೀಸಸ್ಗೆ ಹಲವಾರು ರೀತಿಯ ಕಟಿಂಗ್ ಇರುತ್ತಲ್ಲ, ಇದು ಪಾಕೆಟ್ಗೆ ಕಟಿಂಗ್ ಮಾಡ್ತಾ ಇರೋದು. ಇವಾಗಷ್ಟೇ ನೋಡಿದ್ರಲ್ಲ ಕ್ಲೋಸಪ್ ಅಲ್ಲಿ, ಅವರು ಪೆನ್ನಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೋತಾರೆ. ಅದೇ ಮಾರ್ಕಿಂಗ್ಸ್ ಪ್ರಕಾರ ಈ ತರ ಮೆಷಿನ್ ಅಲ್ಲಿ ಕಟ್ ಮಾಡ್ಕೋತಾ ಹೋಗ್ತಾರೆ. ಅದನ್ನ ಪಕ್ಕದಲ್ಲಿರೋರು ಜೋಡಿಸ್ತಾ ಹೋಗ್ತಾರೆ. ಸರಿ, ಒಂದಿನದಲ್ಲಿ ಎಷ್ಟು ಬಟ್ಟೆನ ತಯಾರು ಮಾಡ್ಬೋದು ಇವರೆಲ್ಲ ಸೇರಿ? ಗೆಸ್ ಮಾಡಿ, ಕೊನೆಯಲ್ಲಿ ತಿಳಿಸ್ತೀನಿ. ನೋಡಿದ್ರಲ್ಲ, ಮೊದಲನೇ ಹೆಜ್ಜೆ ಬಟ್ಟೆನ ನೀಟಾಗಿ ಲೆವೆಲ್ ಮಾಡಿ ಅದನ್ನ ನೀಟಾಗಿ ಕಟ್ ಮಾಡಿ, ಇನ್ನೊಬ್ರು ಅಲ್ಲಿ ಪ್ಯಾಂಟ್ ಪೀಸ್ನ ನಾವು ನೋಡ್ತಾ ಇದ್ವಿ. ಆ ಪ್ಯಾಂಟ್ ಒಳಗಡೆ ಪಾಕೆಟ್ ಬರುತ್ತಲ್ಲ, ಅದನ್ನ ಇನ್ನೊಬ್ರು ಅಲ್ಲಿ ಕಟ್ ಮಾಡ್ತಾ ಇದ್ರು. ಇದೀಗ ನೆಕ್ಸ್ಟ್ ಸ್ಟೆಪ್ ಏನು? ಕಟ್ ಮಾಡಿರೋದನ್ನ ಜೋಡಿಸ್ಬೇಕು. ಅದೆಲ್ಲಿ ಮಾಡ್ತಾರೆ? ಮೇಲ್ಗಡೆ ಇನ್ನೊಂದು ಫ್ಲೋರ್ ಅಲ್ಲಿ. ಲೆಟ್ಸ್ ಗೋ ದೇರ್. ಇದನ್ನ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ತಾರೆ. ಯಾರು ಮಾಡೋದು? ಅವ್ರೆ ಟೈಲರ್ ಮಾಡ್ತಾರೆ. ಖಾಲಿ ಮಾಡಿದ್ದಾರೆ, ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಇದೊಂದು ಪೈಪಿಂಗ್ ಅಟ್ಯಾಚ್ ಮಾಡ್ತಾರೆ. ಮಾಡಾದ್ಮೇಲೆ ಇವರು ಕೊಡ್ತಾರೆ. ಇವ್ರು ಪಾಕೆಟ್ ಎಲ್ಲ ಐರನ್ ಮಾಡಿ ನೀಟಾಗಿ ಶೇಪ್ಗೆ ಕಟ್ ಮಾಡ್ತಾರೆ. ಸೊ ಇವ್ರು ಏನು ಹೇಳ್ತಾ ಇದ್ರು ಅಂದರೆ, ಇದೊಂದು ಪಾಕೆಟ್ ಪೀಸ್, ಇದಕ್ಕೆ ಒಬ್ರು ಕಟ್ ಮಾಡೋರು ಇರ್ತಾರೆ. ಕಟ್ ಮಾಡಿದ್ಮೇಲೆ ಇನ್ನೊಬ್ರು ಹೆಮ್ಮಿಂಗ್ ಹಾಕ್ತಾರೆ. ಅದಾದ್ಮೇಲೆ ಇಲ್ಲಿಗೆ ಬರುತ್ತೆ. ಇಲ್ಲಿ ಇವರು ಕರೆಕ್ಟ್ ಆಗಿರುವಂಥ ಮೆಷರ್ಮೆಂಟ್ಸ್ನ ಈ ಥರ ಮಾಡಿ ಅಯನ್ ಮಾಡ್ತಾರೆ. ಅಯನ್ ಮಾಡಿದಾಗ ಅಲ್ಲಿ ಸೈಡಲ್ಲೆಲ್ಲ ಎಕ್ಸ್ಟ್ರಾ ಪೀಸಸ್ ಇರುತ್ತಲ್ಲ, ಅದು ಒಳಗಡೆ ಭಾಗಕ್ಕೆ ಬರುತ್ತೆ. ಸೊ ಪಾಕೆಟ್ ಅಂದಮೇಲೆ ಬ್ರ್ಯಾಂಡೆಡ್ ಕ್ಲೋತ್ಸ್ ಅಂದಮೇಲೆ ನೀಟಾಗಿರ್ಬೇಕಲ್ವಾ? ಸೊ ಅದನ್ನು ಮತ್ತೊಬ್ರು ಕೊಡ್ತಾರೆ. ಅವರು ಈ ಥರ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ತಾರೆ. ಇವಾಗ ಪಾಕೆಟ್ ಆಯ್ತಾ? ಒಂದು ಪಾಕೆಟ್ ಮಾಡೋದಕ್ಕೆ ಎಷ್ಟು ಜನ ಬೇಕಾಗತ್ತೆ ಯೋಚನೆ ಮಾಡಿ. ಅದೇ ರೀತಿ ಇದು ಕಾಲರ್. ಒಬ್ರು ಕಾಲರ್ ಪೀಸ್ನ ಕಟ್ ಮಾಡೋದಕ್ಕೆ, ಇನ್ನೊಬ್ರು ಹೆಮ್ಮಿಂಗ್ ಮಾಡೋದಕ್ಕೆ, ಇನ್ನು ಮತ್ತೊಬ್ರು ಇಲ್ಲಿ ಇದನ್ನ ಸ್ಟಿಚ್ ಮಾಡೋದಕ್ಕೆ. ಹಾಗೇನೆ ಇದು ಬಂದ್ರೆ ನೈಟ್ ಸೂಟ್ ಅಲ್ಲಿ ಬಟನ್ಸ್ ಹಾಕ್ತಿವಲ್ಲ ಸೆಂಟರ್ ಅಲ್ಲಿ, ಅದಕ್ಕೆ ಈ ತರ ಲೇಸ್ ಮೆಟೀರಿಯಲ್ ಇಟ್ಟಿರ್ತಾರೆ. ಒಬ್ಸರ್ವ್ ಮಾಡಿದೀರಾ? ಅದನ್ನ ಇಲ್ಲಿ ಇವ್ರು ಹಾಕ್ತಾ ಇದ್ದಾರೆ. ಹಾಗೇನೆ ಮತ್ತೊಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಪೆನ್ನಲ್ಲಿ ಮೆಷರ್ಮೆಂಟ್ಸ್. ಬಿಕಾಸ್ ಚಿಕ್ಕ ಸೈಜ್ ಇರುತ್ತೆ, ದೊಡ್ಡ ಸೈಜ್ ಇರುತ್ತೆ. ಸೈಜ್ ತೆಕ್ಕಂತೆ ಸ್ಟಿಚಿಂಗ್ ಮಾಡಬೇಕಾಗುತ್ತಲ್ಲ. ಸೊ ಸ್ಟಿಚಿಂಗ್ ಮಾಡೋ ಮುಂಚೆ ಈ ಥರ ಮಾರ್ಕ್ ಮಾಡಿದ್ರೆ ಸ್ಟಿಚಿಂಗ್ ಮಾಡೋರ್ಗೂ ಈಸಿ ಆಗುತ್ತೆ ಅಂತ. ಸಾಮಾನ್ಯವಾಗಿ ಟೇಲರ್ ಹತ್ರ ಹೋಗಿ ಅಭ್ಯಾಸ ಇರುತ್ತೆ ಅಲ್ವಾ ಎಲ್ಲರಿಗೂ? ಬ್ಲೌಸ್ ಹೊಲಿಯೋದಕ್ಕೂ, ಪ್ಯಾಂಟ್, ಶರ್ಟ್, ಸಲ್ವಾರ್, ಲೆಹೆಂಗಾ ಏನಾದರೂ ಹೊಲಿಯೋದಕ್ಕೆ ಹೋಗಿರ್ತೀವಿ. ಆರ್ಡರ್ ಮಾಡ್ತೀವಿ, ಇಷ್ಟೇ ದಿನದಲ್ಲಿ ಬೇಕು ಅಂತಲೂ ಹೇಳಿರ್ತೀವಿ. ಅವ್ರು ಮಾಡೋ ಕೆಲಸಕ್ಕೂ ಗಾರ್ಮೆಂಟ್ಸಲ್ಲಿ ಇವ್ರು ಮಾಡೋ ಕೆಲಸಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಎಷ್ಟು ಜನ ಸೇರಿ ಒಂದು ಬಟ್ಟೆ ಮಾಡ್ತಾರೆ, ಬಟ್ ಅಲ್ಲಿ ಒಬ್ರು ಟೇಲರ್ ಒಂದು ಬಟ್ಟೆನ ಮಾಡ್ತಾರೆ ಅಲ್ವಾ? ಅಥವಾ 3-4 ಜನ ಕನಿಷ್ಠ ಸೇರ್ಬೋದು ಅಂತ ಅನ್ಕೋತೀನಿ. ಇವತ್ತಿನ ಈ ಒಂದು ವಿಡಿಯೋ ನನಗಂತೂ ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ಬನ್ನಿ ಇವಾಗ ನೆಕ್ಸ್ಟ್ ಏನು ಅಂತ ನೋಡೋಣ. ಇಲ್ಲಿ ಇವರು ಪಾಕೆಟ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದನ್ನ ಕಟ್ ಮಾಡೋಕ್ಕೊಬ್ರು, ಹೆಮ್ಮಿಂಗ್ ಮಾಡೋಕ್ಕೊಬ್ರು, ನೀಟಾಗಿ ಡೀಟೇಲಿಂಗ್ ಕೊಡೋದಕ್ಕೊಬ್ರು, ಇಲ್ಲಿ ಫಿಕ್ಸ್ ಮಾಡಿ ಫೈನಲ್ ಸ್ಟಿಚಿಂಗ್ ಮಾಡೋದಕ್ಕೆ ಇನ್ನೊಬ್ರು.
ಅಷ್ಟೇ ಅಲ್ಲ, ಈ ಎಲ್ಲ ಬಟ್ಟೆಗಳು ಸ್ವಲ್ಪ ಪ್ರೀಮಿಯಂ ಸ್ಟೋರ್ಸ್ಗೆ ಹೋಗ್ತಾ ಇರೋದ್ರಿಂದ ಡೀಟೇಲಿಂಗ್ಸ್ ತುಂಬಾನೇ ಮುಖ್ಯವಾಗುತ್ತೆ. ಪ್ರತಿಯೊಂದು ಬಟ್ಟೆಗೆ ಸೈಜ್ನ ಹಾಕಬೇಕು. ಆ ಸೈಜ್ನ ಸ್ಟಿಚ್ ಮಾಡೋರು ಕೂಡ ಮತ್ತೊಬ್ರು. ಸೊ ಅನ್ಕೊಳ್ಳಿ, ಇವಾಗ ಇವರು ಸೈಜ್ನ ಸ್ಟಿಚ್ ಮಾಡ್ತಾ ಇದ್ದಾರೆ ಅಂತ. ಬೆಳಗ್ಗೆಯಿಂದ ಸಂಜೆ ತನಕ ಇವ್ರ ಡ್ಯೂಟಿ ಇದೇ ಆಗಿರುತ್ತೆ. ಹಾಗೇನೆ ಇದು ಕಾಲರ್ ಏರಿಯಾ, ಕಾಲರ್ಗೂ ಕೂಡ ಈ ತರದೊಂದು ಬ್ರ್ಯಾಂಡ್ ಮಾರ್ಕ್ ಇದ್ದೇ ಇರುತ್ತಲ್ಲ, ಅದನ್ನ ಸ್ಟಿಚ್ ಮಾಡೋದಕ್ಕೆ ಇನ್ನೊಬ್ರು. ಸೊ ಪ್ರತಿಯೊಬ್ಬರಿಗೂ ಈ ತರ ಒಂದೊಂದು ಪಾರ್ಟ್ಸ್ನ ಕೊಟ್ಟಿರ್ತಾರೆ. ಟಾರ್ಗೆಟ್ ಅಂತ ಇರುತ್ತೆ, ಮಿನಿಮಮ್ ಒಂದು 500 ಅಂತೂ ಆಗುತ್ತೆ ಅಂತ ಹೇಳಿದ್ರು. ಅಂದ್ಕೊಳ್ಳಿ, ಕುತ್ಕೊಂಡು ಮಾಡೋದು ಅಂತ ಹೇಳೋದು, ಬಟ್ ಸೂಕ್ಷ್ಮತೆ ಎಷ್ಟು ಮುಖ್ಯವಾಗತ್ತಲ್ಲ. ತಪ್ಪಾದ್ರೆ ಮತ್ತೆ ಶುರುವಿಂದ ಮಾಡ್ಕೋಬೇಕಾಗತ್ತೆ. ಇದು ಫ್ರಂಟ್ ಅಂಡ್ ಬ್ಯಾಕ್ ಪೋರ್ಷನ್ ಇರುತ್ತಲ್ಲ, ಬಟ್ಟೆನ ಸ್ಟಿಚ್ ಮಾಡಬೇಕಲ್ವಾ, ಅಂದರೆ ಜಾಯಿನ್ ಮಾಡಬೇಕಲ್ವಾ ಒಂದು ಕಂಪ್ಲೀಟ್ ಬಟ್ಟೆ ಆಗೋದಕ್ಕೆ, ಅದನ್ನು ಇವ್ರು ಮಾಡ್ತಾ ಇದ್ದಾರೆ. ಕೆಲವೊಬ್ರಿಗೆ ಒಂದೊಂದು ಮೆಷಿನ್ ಇರುತ್ತೆ. ಇದು ನೋಡಿ, ಫೈನಲ್ ಆದಮೇಲೆ ಈ ಥರದ ರಿಸಲ್ಟ್ ಸಿಗುತ್ತೆ. ಒಬ್ಸರ್ವ್ ಮಾಡಿದ್ರೆ ಎಲ್ಲರೂ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೂಕ್ಷ್ಮತೆ ತುಂಬಾ ಮುಖ್ಯವಾಗುತ್ತೆ, ಗಮನ ಇಟ್ಟು ಮಾಡಬೇಕಾಗತ್ತೆ. ಹಾಗೆಯೇ ಒಬ್ಬರಿಂದ ಡಿಲೇ ಆದರೆ ಎದುರುಗಡೆ ಕೂತವ್ರಿಗೂ ಡಿಲೇ ಆಗುತ್ತೆ. ಸೊ ನಾವು ಎಷ್ಟು ಫಾಸ್ಟಾಗಿರ್ತೀವೋ ಅದು ತುಂಬಾ ಮುಖ್ಯವಾಗುತ್ತೆ. ಸೊ ಕಾನ್ಸಂಟ್ರೇಷನ್ ಇದ್ರ ಮೇಲೇ ಇರಬೇಕು. ನಿಮಿಷಕ್ಕೂ ಕೆಲಸ ಆಗ್ತಾನೆ ಇರಬೇಕು. ಲಂಚ್ ಬ್ರೇಕಿಗೆ ಮಾತ್ರ ಒಂದು ಸ್ವಲ್ಪ ಬ್ರೇಕ್ ಸಿಗ್ದಂಗೆ ಆಗುತ್ತೆ. ಇದು ಫುಲ್ ಆರ್ಮ್ ನೈಟ್ ಸೂಟ್. ಸೊ ಆರ್ಮ್ ಹತ್ರ ಸ್ಟಿಚಿಂಗ್ ಮಾಡ್ತೀವಲ್ಲ, ಅದರ ಫಿನಿಶಿಂಗ್ ವರ್ಕ್ನ ಇವ್ರು ಮಾಡ್ತಾ ಇದ್ರು. ಇಷ್ಟೊತ್ತು ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ನ ನೋಡಿದ್ವಿ. ಈಗ ಚೆಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತಾರೆ ಅಂದರೆ, ಬಟ್ಟೆ ಕಂಪ್ಲೀಟ್ ಆಗಿ ಹೊಲಿದು ಬಂದಿರುತ್ತಲ್ಲ, ಇಲ್ಲಿ ಇವರು ಪ್ರತಿಯೊಂದು ಪೀಸ್ನ ಚೆಕ್ ಮಾಡಬೇಕು. ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯಾ, ಎಲ್ಲಾದರೂ ವರ್ಕ್ ಇನ್ಕಂಪ್ಲೀಟ್ ಆಗಿದೆಯಾ, ಫಿನಿಶಿಂಗ್ ಆಗಲಿಲ್ವಾ, ಆಗಿಲ್ಲ ಅಂದರೆ ವಾಪಸ್ ಕಳಿಸ್ಬೇಕಾಗತ್ತೆ. ಎಷ್ಟು ಡೀಟೇಲಿಂಗ್ ಆಗಿ ಪ್ರತಿಯೊಂದು ಕಾರ್ನರಲ್ಲಿ ಈ ಥರ ಚೆಕ್ ಮಾಡಬೇಕು. ಯಾಕೆ ಹೇಳಿ, ಬ್ರ್ಯಾಂಡ್ಸ್ ಅವರು ಬಂದು ಬಲ್ಕ್ ಆರ್ಡರ್ ಕೊಡಬೇಕಾದ್ರೆ ನಾವು ನೀಟಾಗಿ ಕೆಲಸ ಮಾಡಿದ್ರೆ ಮಾತ್ರ ತಾನೇ ಅದು ಮತ್ತೊಂದು ಸತಿ ಆರ್ಡರ್ ನಮಗೆ ಬರೋದು. ಸೊ ಎವ್ರಿ ಪರ್ಸನ್ಸ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಅಲ್ಲೇ ಒಬ್ರು ಬಟನ್ಸ್ನ ಕೂಡ ಹಾಕ್ತಾ ಇದ್ರು. ಈ ನೈಟ್ ಸೂಟ್ಗೆ ಬಟನ್ಸ್ ಎಲ್ಲಿ ಹಾಕಬೇಕು ಅಂತ ಮುಂಚೆನೆ ಪೆನ್ನಲ್ಲಿ ಮಾರ್ಕ್ ಮಾಡಿರ್ತಾರೆ. ಹಾಗೆಯೇ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಬಟ್ಟೆಗೆ ಈ ಥರ ನಂಬರ್ಸ್ ಹಾಕಿರ್ತಾರೆ. ಆ ನಂಬರ್ಸ್ ಹಾಕಿರುವಂಥ ಪ್ರಿಂಟ್ನ ಕೂಡ ತೆಗಿಬೇಕಾಗುತ್ತೆ. ಇವರು ಇಲ್ಲಿ ಅದನ್ನೇ ಮಾಡ್ತಾ ಇರೋದು. ಇದು ಇವಾಗ ಏನು ಮಾಡ್ತೀರಾ? ವಾಪಸ್ ಕಳಿಸ್ತೀರಾ? ನೋಡಿದ್ರ ಕ್ರಾಸ್ ಚೆಕ್ ಯಾಕೆ ಮಾಡಬೇಕು ಅಂತ. ಒಂದು ಪ್ಯಾಂಟಲ್ಲಿ ಇನ್ಕಂಪ್ಲೀಟ್ ವರ್ಕ್ ಆಗಿತ್ತು, ಅದನ್ನ ಹಾಗೆ ಅವ್ರು ವಾಪಸ್ ಕಳಿಸ್ತಾರೆ. ಸೊ ಕ್ಲೈಂಟ್ ನೋಡೋದ್ಕಿಂತ ನಮ್ಮಲ್ಲಿ ನಾವೇ ನೋಡಿ ಸರಿ ಮಾಡೋದು ಒಳ್ಳೇದಲ್ವಾ. ಚೆಕಿಂಗ್ ಆದಮೇಲೆ ಐನಿಂಗ್ ಸರ್ವಿಸ್. ಐನಿಂಗ್ ಮಾಡಿ ಪ್ರತಿಯೊಂದು ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿ ಪ್ಲೇಸ್ಮೆಂಟ್ ಮಾಡಬೇಕು. ಇಲ್ಲಿ ಪ್ಯಾಂಟ್ ಐನಿಂಗ್ ಒಬ್ರು ಮಾಡಿದ್ರೆ ಇಲ್ಲಿ ಶರ್ಟ್ ಮತ್ತೊಬ್ರು ಮಾಡ್ತಾರೆ. ಇದು ಕೊನೆಯ ಸ್ಟೆಪ್ ಆಗಿರುತ್ತೆ. ಇಲ್ಲಿ ಬಟ್ಟೆಗಳನ್ನ ನೀಟಾಗಿ ಪ್ಯಾಕಿಂಗ್ ಮಾಡೋದು. ಪ್ಯಾಕಿಂಗ್ ಮಾಡಿದ್ಮೇಲೆ ಶಿಪ್ಪಿಂಗ್ ಮಾಡ್ಬೋದು. ಸೊ ನಾವೆಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಡಿಮಾಂಡ್ ಬೇರೆ ಇರುತ್ತೆ, ಅಷ್ಟೇ ಚೆನ್ನಾಗಿ ಮತ್ತೊಬ್ರು ನಮ್ಮ ಬಟ್ಟೆನ ಸ್ವೀಕಾರ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಕೂಡ. ಲೆಟ್ಸ್ ಎಕ್ಸ್ಪ್ಲೋರ್. ಮೆಟೀರಿಯಲ್ ಸೆಲೆಕ್ಷನ್ ಮಾಡೋದು, ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಆದಮೇಲೆ ಚೆಕಿಂಗ್ ಮಾಡಬೇಕು. ಇದೆಲ್ಲ ಆದಮೇಲೆ ಪರ್ಫೆಕ್ಟ್ ಆಗಿ ಪೀಸ್ ಇದೆಯಾ ಇದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿರುವಂಥ ಪೀಸ್ನ ನಾವು ಪ್ಯಾಕ್ ಮಾಡಬೇಕು. ಇಲ್ಲಿ ಇವರು ಹ್ಯಾಂಗರ್ಗೆ ಸೈಜ್ ಮೆಷರ್ಮೆಂಟ್ಸ್ನ ಹಾಕ್ತಾ ಇದ್ದಾರೆ. 6 to 24 ಈ ಥರ ಡಿಫ್ರೆಂಟ್ ಮೆಷರ್ಮೆಂಟ್ಸ್ ಇರುತ್ತೆ. ಇದನ್ನು ಡಿಫ್ರೆಂಟ್ ಬಾಕ್ಸಸಲ್ಲಿ ಸೆಗ್ರಿಗೇಟ್ ಮಾಡಬೇಕು. ಅದ್ಯಾವ ಸೈಜು? 8 ಹಂಗಿಡ್ತೀರಾ. ಇನ್ನೊಂದು ಸೈಜ್ ಬಂದರೆ ಎಲ್ಲಿಡ್ತೀರಾ? ಪಕ್ಕದಲ್ಲಿ ಇಡ್ತೀರಾ. ಆ ಅಟ್ಟಿನ ಅವ್ರು ತಗೊಂಡು ಹೋಗ್ತಾರೆ, ಇನ್ನೊಬ್ರು ತಗೊಂಡು ಹೋಗ್ತಾರೆ. ಹ್ಯಾಂಗರಿಗೆ ಹಾಕೋದು. ಕೇರ್ಫುಲ್ ಆಗಿ ಇವ್ರು ಕ್ರಾಸ್ ಚೆಕ್ ಮಾಡಬೇಕು. ಡಿಫ್ರೆಂಟ್ ಸೈಜಸ್ ಬಟ್ಟೆನ ಡಿಫ್ರೆಂಟ್ ಕಾರ್ನರ್ಸಲ್ಲಿ ಸೆಕ್ಷನ್ ಅಪ್ ಮಾಡಬೇಕು. ಇವಾಗ ಸೈಜ್ 8 ಇದ್ರೆ ಅದೆಲ್ಲ ಒಂದು ಕಡೆ ಇಡಬೇಕು, ಸೈಜ್ 24 ಇದ್ರೆ ಅದೆಲ್ಲ ಇನ್ನೊಂದು ಕಡೆ ಇಡಬೇಕು. ಅದನ್ನು ಸೆಕ್ಷನ್ ಮಾಡಿದ್ಮೇಲೆ ಇವ್ರು ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ, ಇಲ್ಲಿ ಹ್ಯಾಂಗರ್ಗೆ ಸೆಗ್ರಿಗೇಟ್ ಮಾಡ್ತಾರೆ. ಇದೆಲ್ಲ ನೋಡ್ತಾ ಇರೋದು ಸೈಜ್ 14. ಸೈಜ್ 14 ಪಕ್ಕದಲ್ಲಿ ಇರೋದು ಸೈಜ್ 12. ಇವಾಗ ಸೈಜ್ ಸೆಗ್ರಿಗೇಷನ್ ಆಯ್ತಾ, ಇಲ್ಲಿ ಇವರು ಇದನ್ನ ನೀಟಾಗಿ ಒಂದು ಕವರಲ್ಲಿ ಪ್ಯಾಕ್ ಮಾಡಬೇಕು. ಟಾಪ್ ಆ್ಯಂಡ್ ಪ್ಯಾಂಟ್ ಪೀಸ್ ಈ ಥರ ಒಟ್ಟಿಗೆ ಸೇರಿಸಿ ಎರಡನ್ನು ಕವರಲ್ಲಿ ಹಾಕಿದ್ಮೇಲೆ ಅದನ್ನು ಸೀಲ್ ಮಾಡಬೇಕು. ಕೆಳಗಡೆಯಿಂದ ಧೂಳು ಹೋಗಬಾರ್ದಲ್ವಾ. ಇಟ್ ನೀಡ್ಸ್ ಟು ಬಿ ಆಲ್ ಬ್ರ್ಯಾಂಡ್ ನ್ಯೂ ಆ್ಯಂಡ್ ಫ್ರೆಶ್.
ಓ ಹಾಗೇನೆ ಇನ್ನೊಂದು ವಿಚಾರ, ಈ ಬಟ್ಟೆಗಳನ್ನ ಪ್ಯಾಕ್ ಮಾಡೋ ಮುಂಚೆ ಇದಕ್ಕೆ ಲೇಬಲ್ ಹಾಕ್ಬೇಕಲ್ವಾ. ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅವರೆಲ್ಲ ಪ್ರೈಸ್ನೆಲ್ಲ ಡಿಸೈಡ್ ಮಾಡಲ್ಲ, ಬಟ್ ಅವರು ಇದಕ್ಕೆ ಲೇಬಲ್ನ ಅಂಟಿಸ್ತಾರೆ. ಸೊ ಈ ಲೇಬಲ್ನ ಈ ಥರ ಒಬ್ರು ಹಾಕಿದ್ರೆ ಅದನ್ನ ಫಿಕ್ಸ್ ಮಾಡೋದಕ್ಕೆ ಮತ್ತೊಬ್ರು, ಎಷ್ಟೊಂದು ಮೆಷಿನ್ಸ್ಗಳು, ಎಷ್ಟೊಂದು ಜನರು ಎಲ್ಲರೂ ಸೇರಿ ನಮಗೆ ನಾವು ಇಷ್ಟಪಡುವಂಥ ಬಟ್ಟೆಗಳನ್ನ ಹೊಲಿತಾರೆ. ಫೈನಲಿ ಇದೆಲ್ಲ ರೆಡಿ ಆಗಿರುವಂಥ ಪೀಸಸ್, ಇದನ್ನ ಟ್ರಕ್ಗೆ ಲೋಡ್ ಮಾಡಬೇಕಲ್ವಾ. ಹೇಗದು ಮಾಡೋದು ಬನ್ನಿ ನೋಡೋಣ. ಬಟ್ಟೆನ ಒಂದು ವೈರ್ಗೆ ಹಾಕಿದಾರೆ ನೋಡಿ. ಈ ತರ ಎಟ್ ಎ ಟೈಮ್ 5 ಬಟ್ಟೆ ಪೀಸಸ್ನ ಈ ತರ ವೈರ್ಗೆ ಹಾಕಿ ಕೆಳಗಡೆ ತನಕ ಬಿಡ್ತಾರೆ. ಸೊ ಮೇಲೆಯಿಂದ ಕೆಳಗಡೆ ಕನೆಕ್ಷನ್ ಇರೋದ್ರಿಂದ ಆರಾಮದಲ್ಲಿ ಬಟ್ಟೆಗಳು ಅದ್ರ ಪಾಡಿಗೆ ಹೋಗುತ್ತೆ, ವಿಚ್ ಮೀನ್ಸ್ ಡೈರೆಕ್ಟ್ ಆಗಿ ಟ್ರಕ್ಗೆ ಲೋಡ್ ಆಗುತ್ತೆ. ಸೊ ಮೇಲ್ಗಡೆಯಿಂದ ಕೆಳಗಡೆ ತಗೊಂಡು ಹೋಗ್ಬೇಕಂತ ಇಲ್ಲ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ. ಈ ಗಾರ್ಮೆಂಟ್ ಸ್ಟೋರ್ ಅಲ್ಲಿ ಕಮ್ಮಿ ಜನನೇ ಇದ್ರು. ಇದು ಸ್ಮಾಲ್ ಸ್ಕೇಲ್ ಗಾರ್ಮೆಂಟ್ ಸ್ಟೋರ್, ಬಟ್ ತುಂಬಾ ದೊಡ್ಡ ಗಾರ್ಮೆಂಟ್ ಸ್ಟೋರ್ಸ್ ಅಲ್ಲಿ 4,000 ವರ್ಕರ್ಸ್ ಕೂಡ ಇರ್ತಾರೆ. ಸ್ಟೆಪ್ ಬೈ ಸ್ಟೆಪ್ ನ ನೋಡ್ತಾ ಹೋದ್ವಿ ಅಲ್ವಾ. ಇವಾಗ ಯಾವ್ಯಾವ ಸ್ಟೆಪ್ ಅಲ್ಲಿ ಎಷ್ಟೆಷ್ಟು ಜನ ಸೇರಿರ್ತಾರೆ ಅಂಡ್ ಎಷ್ಟು ಸೆಕ್ಷನ್ಸ್ ಇರುತ್ತೆ, ಇವರು ಇನ್ಚಾರ್ಜ್, ಸೊ ಎಲ್ಲದನ್ನ ನೋಡೋ ರೆಸ್ಪಾನ್ಸಿಬಿಲಿಟಿ ಇವ್ರದಾಗಿರುತ್ತೆ. ಎಷ್ಟು ಸೆಕ್ಷನ್ಸ್ ಇರುತ್ತೆ ಇಲ್ಲಿ ಸರ್? 4 ಸೆಕ್ಷನ್ ಇದೆ. ಯಾವ್ಯಾವ್ದು? ಕಟಿಂಗ್ ಸೆಕ್ಷನ್, ಸ್ಟಿಚಿಂಗು, ಫಿನಿಶಿಂಗ್, ಪ್ಯಾಕಿಂಗ್. 4. ಒಂದು ಶರ್ಟ್ ಮಾಡೋದಕ್ಕೆ 23 ಜನ ಸೇರಿ ಮಾಡೋದಂತೆ. 25 ಜನ ಟೈಲರ್ಸ್ ಬೇಕು ಶರ್ಟ್ಗೆ. ಓಕೆ. 15 ಮೆಂಬರ್ಸು ಪ್ಯಾಂಟ್ ಬಾಟಮ್ ಮಾಡೋದು. ಅರ್ಥ ಆಯ್ತಾ? ನಾವು ಹಾಕೋ ಒಂದು ಟಾಪ್ನ ಎಷ್ಟು ಜನ ಸೇರಿ ಮಾಡಿರ್ತಾರಂತ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಬಟ್ಟೆ ತಗೋತೀರಾ ಅಂದ್ರೆ ಯೋಚನೆ ಮಾಡಿ ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ ಅಲ್ವಾ. ಆ ಬಟ್ಟೆನ ಅಷ್ಟೇ ಪ್ರೀತಿಯಿಂದ ಹಾಕೋಬೇಕು, ಬಿಕಾಸ್ ಇಲ್ಲಿ ಅವರ ಪರಿಶ್ರಮ ಅಷ್ಟೇ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಓನರ್ ಹತ್ರ ಮಾತಾಡ್ತಾ ಇದೆ. ಮ್ಯಾನ್ ಪವರ್ ಜೊತೆಗೆ ಟಾರ್ಗೆಟ್ ಇರುತ್ತೆ, ಪ್ರೆಷರ್ ಕೂಡ ಇರುತ್ತೆ. ಇಟ್ಸ್ ನಾಟ್ ಈಸಿ. ನನಗೆ ಒಂದು ಹೊಸ ಅನುಭವ ಡೆಫಿನೆಟ್ ಆಗಿ ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಗಾರ್ಮೆಂಟ್ಸ್ ಬಂದು ನಾನು ಡೀಟೇಲ್ ಆಗಿ ತಿಳ್ಕೊಂಡೆ ಯಾವ ರೀತಿ ಒಂದು ಬಟ್ಟೆನ ತಯಾರು ಮಾಡೋದು ಅಂತ. ಈ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನಿಮ್ ಜೊತೆ ಕೂಡ ಹಂಚ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಂದ್ರೆ ಸ್ವಲ್ಪ ಫನ್ ಇರುತ್ತೆ, ಟ್ರಾವೆಲಿಂಗ್ ಇರುತ್ತೆ, ಮಸ್ತಿ ಇರುತ್ತೆ, ಫ್ಯಾಷನ್ ಬ್ಯೂಟಿ ಜೊತೆಗೆ ಹೊಸತನನ್ನ ಕಲಿತಾನೆ ಇರ್ಬೇಕಲ್ವಾ. ಲೆಟ್ ಮೀ ನೋ ನಿಮ್ಗೆ ಈ ತರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂದ್ರೆ ಯಾವ ರೀತಿ ಕಾನ್ಸೆಪ್ಟ್ ಬೇಕು ಅಂತ ಯೋಚನೆ ಮಾಡಿ ಮಾಡೋದಕ್ಕಾದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನೆಕ್ಟಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. Bye.